ಏನ್ ಗುರು ಯಾವಾಗಲೂ ಟೆನ್ಷನ್ ಎಲ್ಲ ಇರ್ತೀಯಾ? ಅಷ್ಟೊಂದು ಅನಿಸ್ತಾರ ನಿನ್ಗೆ? ಇನ್ನೇನು ಗುರು, ಈ ಥರ ಹಿಂಸೆ ಕೊಟ್ಟರೆ ಯಾರು ತಾನೇ ಕೆಲಸ ಮಾಡ್ತಾರೆ? ಅವ್ನು ಯಾರೋ ರಜಾ ಹಾಕೋನಂತೆ ಅವ್ನ ಕೆಲಸ ಸೇರಿ ನಾನೇ ಮಾಡ್ತಾ ಇದ್ದೀನಿ. ಒಳ್ಳೆ ತಲೆ ಬಿಸಿ ಕಣ. ಸ್ವಲ್ಪ ತಡ್ಕೋಬೇಕು, ಆಮೇಲೆ ಹಿಡ್ಕೊಬೇಕು. ಹೊಟ್ಟೆ ಸರಿಯಾಗಿ ಹಸಿತಾ ಇದೆ. ಸ್ವಿಗ್ಗಿನ ಝೊಮ್ಯಾಟೊ ನಾವು ಮಾಡು ಗುರು. ಅಲ್ಲ, ಅಷ್ಟೊಂದು ರೋಸ್ತಾ ಇದ್ರೆ ಕೆಲಸ ಬಿಟ್ಬಿಡು ಗುರು. ಏನು ಟೆನ್ಷನ್? ಈ ದುಡ್ಡು ಅನ್ನೋದು ಬರ್ತಾ ಇರಲಿಲ್ಲ ಅಂದರೆ ಯಾವಾಗಲೂ ಕೆಲಸ ಬಿಡ್ತಿದ್ದೆ. ದುಡ್ಡು ಸರಿ, ಬೇಕು ದುಡ್ಡು. ಆದರೆ ಯಾಕೆ ಅಂದರೆ ಫ್ರೀಡಮ್ಗೆ. ಯಾರು ಕೆಳಗೂ ಕೆಲಸ ಮಾಡ್ದಂಗೆ ರಾಜನ್ ಥರ ಇರೋದಕ್ಕೆ. ಈ ರಿಲೇಟಿವ್ಸ್ ಬಾಯಿ ಮುಚ್ಚೋದಕ್ಕೆ ಈ ಕೆಲಸಕ್ಕೆ ಹೋಗ್ತಿರೋದು. ರೋಡ್ನಲ್ಲಿ ನಾಯಿಗಳು ಕಂಡ್ರೆ ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಯಾಕೆ ಗೊತ್ತಾ? ಏನು ಚಿಂತೆ ಇಲ್ದಂಗೆ ಎಷ್ಟು ಆರಾಮಾಗಿ ಲೈಫ್ ಲೀಡ್ ಮಾಡ್ತಿದೆ ಅಂತ ಅವನ ಅಜ್ಜಿ ನಾವಿಲ್ಲಿ ತಲೆ ಕೆಡಿಸ್ಕೊಂಡು ಸಾಯ್ತಾ ಇರೋದು. ಫ್ರೀಡಮ್ ಅನ್ನೋದು ಇಲ್ಲಿಲ್ಲ. ಅಚ್ಚುಮೆಟ್ಟೆ ಇದಕ್ಕೆಲ್ಲ ಕಾರಣ ಅಲ್ಕೋ. ದೊಡ್ಡ ಅಪಾರ್ಟ್ಮೆಂಟ್ ತೊಗೊಬೇಕು, ಇಲ್ಲ ಬೀದಿಗೆ ಬರ್, ಒಳ್ಳೆ ಕಾರ್ ತೊಗೊಬೇಕು, ಇಲ್ಲ ಜನ ಆಡ್ಕೊತಾರೆ, ಒಳ್ಳೆ ಬಟ್ಟೆ ಹಾಕ್ಬೇಕು, ಒಳ್ಳೆ ರೆಸ್ಟೋರೆಂಟ್ಗೆ ಹೋಗ್ಬೇಕು, ಮರ್ಯಾದೆ ಪ್ರಶ್ನೆ. ಮೊದಲು ಎದುರಿಸ್ತಾರೆ, ಆಮೇಲೆ ದುಡ್ಡು ಮಾಡು ಸರಿ ಹೋಗುತ್ತೆ ಅಂತ. ಏನು ಸೊಸೈಟಿನೇ ಏನೋ ಹಂಗಂತೂ ಅರ್ಥ ಆಗ್ತದೆ. ನಾನು ಈ ಶಾರ್ಟ್ ಮೂವಿಗಳು ಮಾಡ್ಬೇಕಾದ್ರೆ ತುಂಬ ಖುಷಿಯಾಗಿದ್ದೆ. ಆ ಜೀವನ ಎಷ್ಟೋ ತುಂಬ ಚೆನ್ನಾಗಿತ್ತು. ಕೆಲವೊಂದು ಸರಿ ಅನ್ಸುತ್ತಿದ್ದೀನಿ ಎಲ್ಲ ಬಿಟ್ಟು ಎಲ್ಲಾದರೂ ದೂರ ಹೋಗಿ ಆರಾಮಾಗಿರೋಣ ಅಂತ. ಆದರೆ ಈ ಸ್ಯಾಲ್ರಿ ಅನ್ನೋ ಡ್ರಗ್ಗು, EMI ಅನ್ನೋ ಬೂಟ ಬಿಡಲ್ವಲ್ಲಪ್ಪ. ಮೊದಲು ಈ ಕೆಲಸ ಚೇಂಜ್ ಮಾಡಬೇಕು ಫಸ್ಟ್. ಇವಾಗ ನೀವು ಕೆಲಸ ಚೇಂಜ್ ಮಾಡಿದ್ರು ಅದು ಕೆಲಸ ಇರುತ್ತಲ್ಲ, ಇದೇ ಸ್ಯಾಲ್ರಿನೇ ಬರುತ್ತೆ. ಇನ್ನೂ ಟೆನ್ಷನ್ ಜಾಸ್ತಿ ಇರ್ಬೋದೇನೋ. ಚೇಂಜ್ ಆಗಬೇಕಾಗಿರೋದು ಬರೀ ಕೆಲಸ ಮಾತ್ರನೇ ಅಂತ್ಯಾ? ಏನೋ ಒಂದು ಚೇಂಜ್ ಆಗಬೇಕಷ್ಟೇ. ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್ ಅಂತ ಭಗವದ್ಗೀತೆಯಲ್ಲೇ ಹೇಳಿಲ್ವಾ? ನಮ್ಮ ಸ್ಕೂಲ್ ಲೈಫ್ ಎಷ್ಟೋ ಆರಾಮಾಗಿತ್ತು ಮಗ. ಏನೋ ಟೆನ್ಷನ್ ಇರಲಿಲ್ಲ, ಯಾವುದು ಕಮಿಟ್ಮೆಂಟ್ಸ್ ಇರಲಿಲ್ಲ. ಬಟ್ ಈಗ ಏನು ಮಾಡಬೇಕು ಅನ್ನೋ ಭಯ ಆಗುತ್ತೆ. ಅಣ್ಣ ಮಾಡು. ನಿನ್ನ ಸ್ವಿಗ್ಗಿ ಟಿ ಶರ್ಟ್ ಅಲ್ಲಪ್ಪ, ಹುಡುಗಿರು ನೋಡೋಲ್ಲ ಅಂತ ಹಾಕಿದ ತಾನೇ? ಅಣ್ಣ ಹಂಗೇನಿಲ್ಲ ಅಣ್ಣ, ಒಗ್ಯಕ್ಕೆ ಹಾಕಿದೆ ಅಷ್ಟೇ. ಸರಿ, ಎಷ್ಟಾಯಿತು? ಅಣ್ಣ 280 ಅಣ್ಣ. ನಿಂದೆ ಆರಾಮ್ ಲೈಫ್ ಬಿಡಪ್ಪ. ಡೆಲಿವರಿ ಕೊಡ್ತೀಯ, ದುಡ್ಡು ಮಾಡ್ತೀಯ. ಅಣ್ಣ ನಮ್ದೇನು ಈಸಿ ಇಲ್ಲ ಅಣ್ಣ. ಮಳೆ ಗಾಡಿ ಬಿಸಿಲು ಇಂದಲೇ ಮಾಡಬೇಕು, ಟೈಮಿಂಗ್ಸ್ ಇಲ್ದೇ ಓಡಾಡಬೇಕು. ಅದು ಸರಿ, ನೀನು ಯಾಕೆ ಈ ಕೆಲ್ಸಕ್ಕೆ ಬಂದಿದ್ದು? ನೋಡೋಕೊಳ್ಳಿ ಎಜುಕೇಟೆಡ್ ಥರ ಕಾಣಿಸ್ತೀಯ. ಆ್ಯಕ್ಟಿಂಗ್ ಅಂತ ಬೆಂಗಳೂರಿಗೆ ಬಂದೆ. ಆ್ಯಕ್ಟಿಂಗ್ ಒಂದೇ ಹೊಟ್ಟೆ ತುಂಬಿಸಲ್ವಲ್ಲ ಅಣ್ಣ, ಅದಕ್ಕೆ ಈ ಕೆಲಸನ ಮಾಡ್ತಾ ಇದ್ದೀನಿ. ಓ ಐಸಾಚ್, ಎರಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ಯಾ ಅಂದು. ಮತ್ತೆ ಸರಿ, ಪೇಮೆಂಟ್ ಆಗಿದೆ ನೋಡು. ಏನೋ ಒಂದು ಮಾಡಬೇಕಲ್ಲ ಸರ್. ಪೇಮೆಂಟ್ ಬಂದಿದೆ ಸರ್, ಥ್ಯಾಂಕ್ ಯು ಸರ್. ಬರೋಲ್ಲ ಗುರು, ಇವನ್ ಲೈಫೇನೆ ಆರಾಮು. ಎರಡನ್ನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾವನೆ. ಬಾ, ಅದೆಲ್ಲ ಅವ್ರ ಇಷ್ಟ ಕಣೋ. ಲೀಪ್ ಆಫ್ ಫೇತ್. ಕೆಲವ್ರಿಗೆ ಕಾಸು ಬೇಕು, ಕೆಲವ್ರಿಗೆ ಸಾಧನೆ ಬೇಕು. ದುಡ್ಡೇ ಇಂಪಾರ್ಟೆಂಟ್ ಅಂದ್ಕೋ. ತಡಿ, ಅವನಿಗೆ ಟಿಪ್ಸ್ ಹಾಕ್ತೀನಿ. ಎಲ್ಲ ಬಿಸ್ನೆಸ್ ಡೀಲೇನಾ ಗುರು ನಿನಗೆ? ಪ್ರತಿ ಸಲ ದುಡ್ಡೇ ಇಂಪಾರ್ಟೆಂಟ್ ಆಗಲ್ಲ ಮಗ. ಲೈಫ್ ಅಂದರೆ ನಮ್ಗೆ ಇಷ್ಟ ಇರೋ 4 ಜನರ ಜೊತೆ ಎತ್ಕೊಂಡು 4 ಮಾತಾಡಿಕೊಂಡು ನಮ್ಗೆ ಇಷ್ಟ ಬಂದಿರೋ ಕೆಲಸ ಮಾಡ್ಕೊಂಡು ಹೋಗೋದೇ ಲೈಫ್. ಅಂದರು
ಯೋಚನೆ ಮಾಡೋಣ. ಬಾ ಆಚೆ ಹೋಗಿ ಮಾತಾಡಂತ. ಅದೇನು ಬೇಡ, ಹಂಗೆ ಮಾತಾಡೋಣ ಬಾ. ಆ ಮುಳುಗೋ ಸೂರ್ಯ ನೋಡ್ತಿದ್ರೆ ನನಗೆ ನಾನೇ ನೆನಪಾಗ್ತಾ ಇದೆ. ಆ ಸೂರ್ಯ ಮುಳುಗ್ತಿದ್ದಾನೆ ಅಂತ ಏನಕ್ಕೆ ಅನ್ಕೊಂತೀಯ? ಆ ಸೂರ್ಯ ಮತ್ತೆ ನಾಳೆ ಬರ್ತಾನೆ. ನೀನು ಬೆಲೆ ಗೊತ್ತಾಗಬೇಕಾಗಿರೋದು ನಿನಗೆ ಮಾತು, ಅದು ನೀನೇ ಅರ್ಥ ಮಾಡ್ಕೊಂಡು. ಬಟ್ ಒಂದು ನೆನ್ಪಿಟ್ಕೋ, ಒಬ್ಬ ಎಂಪ್ಲಾಯಿ ಆಗಿ, ಒಬ್ಬ ಫಿಲ್ಮ್ ಮೇಕರ್ ಆಗಿ ನಿನ್ನ ಮನಸ್ಸಿಗೆ ಆಗಬೇಕಾಗಿರೋ ತೃಪ್ತಿ ತುಂಬ ಇಂಪಾರ್ಟೆಂಟ್. ಆ ತೃಪ್ತಿ ಇಲ್ಲ ಅಂದರೆ ನೀನು ಬದುಕಿದ್ದು ಕೂಡ ಎಲ್ಲ ಕಳ್ಕೊಂಡಂಗೆ. ಅದಂತ ನಾನೇನು ಕೆಲಸ ಬಿಡು ಅಂತ ಹೇಳ್ತಿಲ್ಲ, ಬಟ್ ಚೆನ್ನಾಗಿ ಯೋಚನೆ ಮಾಡಿ ನಾನು ನಿರ್ಧಾರ ತಗೊಳ್ಳಿ. ನಾನು ಯಾವಾಗಲೂ ಒಂದು ಸಾಂಗ್ ಕೇಳ್ತಿರ್ತೀನಿ, ನೆನಪಿಲ್ಲ. ಬಾನಿಗೊಂದು ಎಲ್ಲೆ ಎಲ್ಲಿದೆ. ನಾನು ಆ ಸಾಂಗ್ನ ಯಾವಾಗಿಂದ ಕೇಳ್ತಾ ಇದ್ದೀವಿ ಗೊತ್ತಾ? ಗೊತ್ತಿಲ್ಲ ಮ್ಯಾಮ್. ನನಗೆ 15 ವರ್ಷ ಇದ್ದಾಗ ಆ ಸಾಂಗ್ ಕೇಳೋಕ್ಕೆ ಶುರು ಮಾಡಿದ್ವಿ. ಇನ್ನೂ ಅದೇ ಸಾಂಗ್ನ ಏನೋ ಕೇಳ್ತೀನಿ ಗೊತ್ತಾ? ಗೊತ್ತಿಲ್ಲ. ನನ್ನ ಮನಸ್ಸಿಗೆ ಸಿಗೋ ಸಂತೋಷಕ್ಕೆ, ಸಂತೃಪ್ತಿಗೆ. ಆ ಸಂತೃಪ್ತಿ ಹೋಗಿದ್ದಿನ ಆ ಸಾಂಗ್ ಕೇಳಿ ಕೂಡ ವೇಸ್ಟೇ. ಆಮೇಲೆ ನಾನೇ ಕೇಳೋದು ನಿಲ್ಲಿಸ್ತೀನಿ. ಇವಾಗ ನೀನು ಹೇಳು, ಏನು ಮಾಡ್ತೀಯಾ ಅಂತ. ನಾನು ನಿನ್ನ ಫ್ರೆಂಡೇ ಮಗ.